ನಾನು ಫಸ್ಟಿಂದಾನು ಹೇಳ್ಕೊಂಡು ಬರ್ತಾ ಇದೀನಿ ವಿನುಗೆ. ನನ್ಗೆ ತುಂಬಾ ಏನು ಅವಶ್ಯಕತೆ ಇರುವಾಗ್ಲೂ ಕೂಡ ನನ್ಗೆ ತುಂಬಾ ಸಫರ್ ಆಗುವಾಗ್ಲೂ ಕೂಡ ವಿನು ಬಂದಿರ್ಲಿಲ್ಲ ಹೋದ ವರ್ಷ. ಸಫರ್ ಆಗಿದ್ದೀನಿ, ಅದರಿಂದ ನಾನು ಚೇಂಜ್ ಆಗ್ತಾ ಬರ್ತಾ ಇದೀನಿ. ಇದು ನಾನ್ ಮಾಡ್ಕೊಂಡಿರುವಂತದ್ದಲ್ಲ, ಲೈಫ್ ಅಲ್ಲಿ ಅದೇ ಆಗಿರುವಂತದ್ದು. ನಾನು ಹೇಳ್ದೆ ಇವಾಗ್ಲೂ ಟೈಮ್ ಇದೆ, ವೆಯ್ಟ್ ಮಾಡು, ಬೇಕಾದ್ರೆ ಟಿಕೆಟ್ ಕ್ಯಾನ್ಸಲ್ ಮಾಡು ಅಂತಾನು ಹೇಳ್ತಾ ಇದೀನಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಇವತ್ತು ಮೇ 4ನೇ ತಾರೀಕು. ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ನನ್ನ ಥಾಟ್ಸ್ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಜೊತೆಗೆ ನನ್ನ ಇನ್ನೊಂದು ಚಾನಲ್ ಪಾಸಿಟಿವ್ ವೈಬ್ಸ್ ಕರ್ನಾಟಕ, ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಒಂದು ಥಾಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮೇ 4ನೇ ತಾರೀಕು ಸಂಜೆ ಸುಮಾರು ಟೈಮ್ ಬಂದು ಇವಾಗ ಎಷ್ಟಾಗಿದೆ ಗೊತ್ತಾ? 5:14. ಸೊ ವಿನು ಮತ್ತೆ ನಾನು ಸುಮಾರು 1 hour 23 ವಿಡಿಯೋ ಕಾಲಲ್ಲಿ ಮಾತಾಡಿದ್ವಿ. ಸೊ ಏನಿಲ್ಲ, ನಾನು ಫಸ್ಟಿಂದಾನು ಹೇಳ್ಕೊಂಡು ಬರ್ತಾ ಇದೀನಿ ವಿನುಗೆ. ಯಾಕಂದ್ರೆ ಹಂತವಾಗಿ ನಾನು ಇಲ್ಲಿ ಒಬ್ಳೆ ಇರೋ ತರ ಆಗಿ, ಸಾಕಷ್ಟು ಜೀವನದಲ್ಲಿ ಅರಿವುಗಳು ಆಗಿ, ನನ್ಗೆ ತುಂಬಾ ಅವಶ್ಯಕತೆ ಇರುವಾಗ್ಲೂ ಕೂಡ ನನ್ಗೆ ತುಂಬಾ ಸಫರ್ ಆಗುವಾಗ್ಲೂ ಕೂಡ ವಿನು ಬಂದಿರ್ಲಿಲ್ಲ ಹೋದ ವರ್ಷ. ಸೊ ಆ ಟೈಮಿಂದ ಹಂತವಾಗಿ ನಾನು ಒಬ್ಳೆ ಇರೋ ಟೈಮಲ್ಲಿ ನಾನು ಸಾಕಷ್ಟು ಸಫರ್ ಆಗಿದ್ದೀನಿ. ಅದರಿಂದ ನಾನು ಚೇಂಜ್ ಆಗ್ತಾ ಬರ್ತಾ ಇದೀನಿ. ಇದು ನಾನ್ ಮಾಡ್ಕೊಂಡಿರುವಂತದ್ದಲ್ಲ, ಲೈಫ್ ಅಲ್ಲಿ ಅದೇ ಆಗಿರುವಂತದ್ದು. ಸೊ ನನ್ಗೆ ಮದ್ವೆ ಅನ್ನೋ ಕಾನ್ಸೆಪ್ಟೇನೆ ಇಷ್ಟ ಇಲ್ಲ. ಸೊ ವಿನು ನಮ್ಮ ಮನೆಯವ್ರಿಗೋಸ್ಕರ ಆದ್ರೂ ಮದ್ವೆ ಆಗೋಣ ಅಂತ ಒಂದೇ ಸಮ ಇದ್ ಮಾಡ್ತಿದ್ದಾನೆ. ನಂದು ಮೈಂಡ್ ಸೆಟ್ಟೇ ಬೇರೆ ತರ. ಇಲ್ಲಿ ಯಾರಿಗೂ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಜಾಸ್ತಿ. ನಾನೇ ಅನುಭವಿಸ್ಬೇಕು. ನಂಗೆ ಮದ್ವೆ ಅನ್ನೋ ಕಾನ್ಸೆಪ್ಟ್ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ಇವತ್ತು ನೈಟ್ ವಿನು ಬುಕ್ ಮಾಡಿದ್ದಾನೆ ಟಿಕೆಟ್, ನಾಳೆ ಬರ್ತೀನಿ ಅಂತ. ನಾನು ಹೇಳ್ದೆ ಇವಾಗ್ಲೂ ಟೈಮ್ ಇದೆ, ವೆಯ್ಟ್ ಮಾಡು, ಬೇಕಾದ್ರೆ ಟಿಕೆಟ್ ಕ್ಯಾನ್ಸಲ್ ಮಾಡು ಅಂತಾನು ಹೇಳ್ತಾ ಇದೀನಿ. ಯಾಕಂದ್ರೆ ಆಕ್ಚುಲಿ ತುಂಬಾ ದಿವಸದಿಂದ ವಿನು ಬರ್ಬೇಕಂತಾನೆ ಇದ್ದ ಇಲ್ಲಿ. ನೀವು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನೆಲ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನವೆಂಬರ್ ಅಲ್ಲೂ ಅಷ್ಟೇ ನಾನು ಹೇಳಿದ ತರ ಯಾವ್ದು ಕೂಡ ನಾವಿಬ್ರು ಮಾತಾಡ್ಕೊಂಡಿರ್ತಾರ, ಅವನೇ ಒಪ್ಕೊಂಡಿರ್ತಾರನು ಕೂಡ PG ಮಾಡ್ತೀನಿ ಅಂತ ಹೇಳಿದ್ದ. ಅವಾಗ್ಲೂ ಕೂಡ ಎಷ್ಟು ದಿವಸ ಆದ್ರೂ PGನೂ ಏನು ಮಾಡ್ಲಿಲ್ಲ ಇಲ್ಲಿ ಬಂದು, ಅಥವಾ ನಾವಿಬ್ರು ಕಷ್ಟ ಸುಖಕ್ಕೆ ಇಲ್ಲಿ ಬಂದು ಆಗಿದ್ದ ಆತರ ಏನು ಇಲ್ಲ. ಫೋನಲ್ಲಿ ಮಾತಾಡ್ತಾ ಇದೀವಿ. ಬಟ್ ಅವನ್ಗೆ ನನ್ ಮೇಲೆ ಪ್ರೀತಿ ಇಟ್ಕೊಂಡಿದೀನಿ ಅಂತಾನೆ ಹೇಳ್ತಿದ್ದಾನೆ. ನಾವ್ ಮಾತಾಡೋದ್ರಲ್ಲೂ ಗೊತ್ತಾಗುತ್ತೆ, ಪಾಪ ಅವನ್ಗೂ ಪ್ರೀತಿ ಇದೆ ನನ್ ಮೇಲೆ. ನಾನು ಅರ್ಥ ಮಾಡ್ಕೊಳ್ಬೇಕು ಅವನದು ಪರಿಸ್ಥಿತಿ. ಆದ್ರೆ ನಾನ್ ಅನುಭವಿಸಿರೋದು ಜೀವನದಲ್ಲಿ, ನಾನ್ ಕಲ್ತಿರೋ ಪಾಠಗಳು, ನಮ್ಮ ಒಂದು ಸಿಚುವೇಶನ್ಸ್, ನನ್ನ ಲೈಫ್ ಅಲ್ಲಿ ಬಂದಂತ ಸಿಚುವೇಶನ್ಸ್, ಘಟನೆಗಳು ಸಣ್ಣ ವಯಸ್ಸಿಂದ ಆಗಿರ್ಬೋದು. ಜೊತೆಗೆ ನಾನು ಆಲ್ರೆಡಿ ನನ್ನ ಲೈಫ್ ಅಲ್ಲಿ ಸಾಕಷ್ಟು ಏರುಪೇರುಗಳು ಎಲ್ಲ ನೋಡಿರಂತವಳು. ಸೊ ಮತ್ತೆ ನಾನು ಏನು ಹೇಳಕ್ ಇಷ್ಟಪಡಲ್ಲ. ಸೊ ಇಷ್ಟೆಲ್ಲ ಹೇಳಿದೀನಿ ವಿನುಗೆ. ಇಷ್ಟೆಲ್ಲ ಆದ್ಮೇಲೂ ವಿನು ಇಂದಾನು ಮತ್ತೆ ನನ್ನ ಆಲ್ಮೋಸ್ಟ್ 4 ವರ್ಷ 5ನೇ ವರ್ಷ ಆಗ್ತಾ ಬರ್ತಾ ಇದೆ. ಇಷ್ಟು ವೆಯ್ಟ್ ಮಾಡಿಸಿ ಇವಾಗ ನಾವು ಒಟ್ಟಿಗೆ ಬದುಕ್ಬೇಕು ಅನ್ನುವಾಗ ನಾನು ಆಲ್ರೆಡಿ ಐ ಹ್ಯಾವ್ ಓವರ್ಕಮ್. ಅಂದ್ರೆ ಆ ಒಂದು ಮದ್ವೆ ಅನ್ನೋ ಒಂದು ಕಾನ್ಸೆಪ್ಟ್ ಇಂದಾನೆ ತಲೆಯಿಂದ ಆಚೆ ಬಂದಿದೀನಿ. ಮದ್ವೆ ಅನ್ನೋ ಆಸೆನೆ ಹೊಟ್ಟೋಗ್ಬಿಟ್ಟಿದೆ ನನ್ಗೆ. ಸೊ ಹಾಗಾಗಿ ನನ್ಗೆ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ಒಂದೇ ಸಮ ಇವನ್ಗೆ ಹೇಳ್ತಾನೆ ಇದೀನಿ. ಅದನ್ನೇ ಇವಾಗ ವಿಡಿಯೋ ಕಾಲಲ್ಲಿ ವಾದನೂ ಮಾಡ್ತಾ ಇದ್ವಿ. ನೋಡು, ಮದ್ವೆ ಎಲ್ಲ ನನ್ಗೆ ಇಷ್ಟ ಇಲ್ಲ. ನಾನಿಲ್ಲಿ ನಮ್ಗೇನೋ ಸಫರ್ ಆಗ್ತಿದೀವಿ, ಒಂದ್ ಪ್ರಾಣ ಹೋಗ್ತಿದೆ ಅನ್ನುವಾಗ್ಲೂ ನೀನೇನು ಬರ್ಲಿಲ್ಲ ಆ ಟೈಮಲ್ಲಿ. ಇವಾಗ ನಾವು ಯಾಕಂದ್ರೆ ಇವಾಗ 4 ಜನದ ಮುಂದೆ ಮದ್ವೆ ಆಗ್ತೀವಿ ಅಂತಂದ್ರೆ ಆಮೇಲೆ ನಾವು ಹೇಗಿರ್ತೀವಿ, ಏನು ಲೈಫ್ ಹೇಗ್ ಬರುತ್ತೆ ಏನು ಗೊತ್ತಾಗೋದಿಲ್ಲ. ಅವ್ರ ಮುಂದೆ ಯಾಕೆ ನಮ್ ಜೀವನನ ನಾವು ಇದ್ ಮಾಡ್ಕೊಳ್ಬೇಕು? ನನ್ ಮೈಂಡ್ ಸೆಟ್ ಆ ರೀತಿ ಬಂದ್ಬಿಟ್ಟಿದೆ. ಇದೆಲ್ಲ ನಿಮ್ಗೆ ಹೊಸದು ಅನ್ನಿಸ್ಬೋದು, ಇವಳೇನ್ ಇಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ ಅನ್ನಿಸ್ಬೋದು. ಬಟ್ ನನ್ ಮೈಂಡ್ ಸೆಟ್ ಇರೋದೇ ಈ ತರ. ನನ್ಗ್ ಮದ್ವೆ ಅನ್ನೋ ಕಾನ್ಸೆಪ್ಟ್ ತಲೆಯಿಂದ ಹೋಗಿದೆ. ಯಾರಿಗಾದ್ರೂ ಮದ್ವೆ ಆಗ್ಬೇಕಂತ ಅನ್ಸಿದ್ರೆ ಮದ್ವೆ ಆಗಿ, ನಾನ್ ಬೇಡ ಅನ್ನಲ್ಲ. ಬಟ್ ನನ್ ಲೈಫ್ ಅಲ್ಲಿ ನನಗ್ ಮದ್ವೆ ಬೇಡ ಅಂತ ನನ್ಗ್ ಅನ್ಸಿದೆ. ಸೊ ದಿಸ್ ಇಸ್ ಮೈ ಚಾಯ್ಸ್.
ಆಯ್ತಾ. ಸೊ ವಿನುಗ್ ತುಂಬಾ ಹೇಳ್ತಾ ಇದೀನಿ ನಂಗೆ ಮದ್ವೆ ಬೇಡ. ಸೊ ನಾವಿಬ್ರು ಬಾಳಿ ಬದುಕೋದು ಇಂಪಾರ್ಟೆಂಟು. ಸೊ ಇದು ನನ್ನ ಚಾಯ್ಸ್ ಅಂತ ಹೇಳ್ತಾ ಇದೀನಿ. ಪಾಪ ಅವನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೋತಾನೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ಮನಸ್ಥಿತಿ ಆತರ ಆಗಿದೆ ಆಲ್ರೆಡಿ. ನಾನು ತುಂಬಾನೇ ಪೆಟ್ಟು ತಿಂದು ಈ ಒಂದು ಡೆಸಿಷನ್ಗೆ ಬಂದಿರೋದು. ನನ್ಗೆ ಮದ್ವೆ ಬೇಡ, ಒಬ್ರಿಗೊಬ್ರು ಲೈಫಲ್ಲಿ ಆಗ್ಬೇಕು. ಇವಾಗ ಸಪೋಸ್ ಇವಾಗ ಲೈಫ್ ಹೇಗ್ ಬರುತ್ತೆ ತಗೊಳಕ್ ಆಗಲ್ಲ. ಎಷ್ಟೋ, ಯಾಕಂದ್ರೆ ನಾನು ಏನ್ ಸಣ್ಣ ವಯಸ್ಸಿಂದ ಈ ತರ ಮೈಂಡ್ ಸೆಟ್ ಅಲ್ಲಿ ಇರ್ಲಿಲ್ಲ. ಒಂದ್ ಮದ್ವೆ ಆಗಿ ಒಂದ್ ಗಂಡನ್ ಜೊತೆ ಕೊನೆವರೆಗೂ ಇರ್ಬೇಕನ್ನೋ ಮೈಂಡ್ ಸೆಟ್ ಅಲ್ಲೇ ಇದ್ದೆ. ಬಟ್ ಹೋಗ್ತಾ ಹೋಗ್ತಾ ಲೈಫ್ ನಂಗೆ ತುಂಬಾ ಹೊಡೆತ ಕೊಡ್ತು, ತುಂಬಾ ಪೆಟ್ಟುಗಳು ಬಿದ್ದು, ಪಾಠಗಳು ಕಲ್ತು, ಲೈಫ್ ಹೇಗ್ ಬರುತ್ತೆ ಹಾಗೆ ತಗೊಳ್ಬೇಕು. ನಾವ್ ಫುಲ್ ಫಿಕ್ಸ್ ಆಗಿ ಎಲ್ರ ಮುಂದೆ ನಾವ್ ತೋರ್ಸ್ಕೊಂಡು ಇಂಥವ್ರನ್ನ ಮದ್ವೆಗೆ ಕೊನೆವರೆಗೂ ಶಾಸ್ತ್ರಗಳೆಲ್ಲ ಇರುತ್ತಲ್ವಾ, ಇರ್ತೀವಿ ಕೊನೆವರೆಗೂ ಇವ್ರ ಜೊತೆ ಅಂತ, ಅದೆಲ್ಲಾನು ಕೂಡ ನನ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಲೈಫ್ ಹೇಗ್ ಬರುತ್ತೆ ಹಾಗೆ ತಗೊಂಡ್ ಹೋಗ್ಬೇಕು. ಯಾವಾಗ ಏನಾಗುತ್ತೆ ಹೇಳಕ್ ಆಗಲ್ಲ. ಸೊ ನಾನು ಹೇಳ್ತಿರೋದು ನಿಮ್ಗೆ ವಿಚಿತ್ರ ಅನ್ನಿಸ್ಬೋದು, ಬಟ್ ನನ್ನ ಮೈಂಡ್ ಈ ತರ ಇವಾಗ ಇದೆ. ಸೊ ಇದನ್ನ ಶೇರ್ ಮಾಡ್ಬೇಕನ್ಸ್ತು ನಿಮ್ಗೆ. ಏನಾಗುತ್ತೋ ಗೊತ್ತಿಲ್ಲ. ಹೇಳ್ತಾ ಏನ್ ಬೇಡ ವಿನು, ವೆಯ್ಟ್ ಮಾಡು. ಆಕ್ಚುಲಿ ಏನ್ ಗೊತ್ತಾ, ವಿನು ಇಲ್ಲಿ ಬರ್ಬೇಕು ಅಂತ ಅನ್ಕೊಳ್ತಿರೋದು. ನಾವಿಬ್ರು ಸೇರಿ ಒಟ್ಟಿಗೆ ಏನಾದ್ರು ಮಾಡೋಣ ಅಂತ ಹೇಳಿ. ಇವಾಗ ಲೈಫ್ಗೆ, ಜೀವನಕ್ಕೆ ಏನಾದ್ರು ಒಂದು ಮಾಡ್ಕೊಳ್ಬೇಕಲ್ವಾ ದಾರಿ. ಸೊ ಹಾಗಾಗಿ ಏನಾದ್ರು ಇಬ್ರು ಒಟ್ಟಿಗೆ ಏನಾದ್ರು ಮಾಡೋಣ ಅನ್ನೋದು ನಮ್ಮ ತಲೆಯಲ್ಲಿ ಇದೆ. ಜೊತೆಗೆ ಒಬ್ರಿಗೊಬ್ರು ಪ್ರೀತಿ ಕೂಡ ಇದೆ, ಆಯ್ತಾ. ಹಾಗಾಗಿ ಇದೆ ಅಂತಂದ್ರೆ ಇವಾಗ ನಾನು ಕೂಡ, ನಾನು ಯಾಕೆ ಅಷ್ಟು ಸ್ವಲ್ಪ ಮೀನಾಮೇಷ ಎಣಿಸ್ತಾ ಇದೀನಿ ಹೇಳೋಕೆ ಅಂತಂದ್ರೆ, ಸ್ಟಾರ್ಟಿಂಗ್ ಇಂದ ಹಂತವಾಗಿ ನಾನು ಚೇಂಜ್ ಆಗ್ತಾ ಬಂದೆ. ಇವಾಗ ನಾನು ವಿನು ಮೇಲೆ ಇಟ್ಟಿರುವ ಪ್ರೀತಿ ಸ್ವಲ್ಪ ಮೆಚುರಿಟಿ ಲೆವೆಲ್ ಡಿಫ್ರೆಂಟ್ ಆಗಿದೆ. ಈಗ ಒಂದು 4 years 5 years ಮುಂಚೆ ವಿನು ಪರಿಚಯ ಆದಾಗ 4 to 5 ಆಲ್ಮೋಸ್ಟ್ 4 ಆಗಿ 5 ಬೀಳ್ತಾ ಇದೆ. ಸೊ ಈ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಪರಿಚಯ ಆದಾಗ ನನ್ನ ಒಂದು ಮನಸ್ಥಿತಿ ಹೇಗಿತ್ತು, ಅದಕ್ಕಿಂತ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಮೆಚುರಿಟಿ ಲೆವೆಲ್. ಅಂದ್ರೆ ಪ್ರೀತಿ ಅಂತ ಅಂದ್ರೆ ಏನು ಅನ್ನೋದು, ಆಯ್ತಾ. ಸೊ ನಮ್ಗದು ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ಪ್ರೀತಿ, ನಿಜವಾದ ಪ್ರೀತಿ ಅಂದ್ರೆ ಏನು ಅನ್ನೋದು ನಮ್ಮದೇ ರೀತಿಯಲ್ಲಿ ನಾವು ಕಂಡ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾವ್ ಹೇಗಿರ್ತೀವೋ ಹಾಗೆ ಇರೋಕೆ ಬಿಡೋದೇ ನಿಜವಾಗ್ಲೂ ಪ್ರೀತಿ ಅಂತ ಹೇಳ್ಬೋದು. ಯಾರನ್ನು ಏನು ಫೋರ್ಸ್ ಮಾಡಕ್ ಆಗಲ್ಲ ನಾವು. ನನ್ಗೆ ಅದೇ ಟೆನ್ಷನ್ ಆಗ್ತದೆ. ಇವನೊಬ್ಬ ಮದ್ವೆ ಅಂತ ಇದ್ದಾನೆ ಇವಾಗ, ಏನ್ ಮಾಡೋದು. ನನ್ಗೂನು ಅದೇ ಟೆನ್ಷನ್ ಆಗ್ತದೆ. ನನ್ಗೆ ಟೆನ್ಷನ್ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ನಾನಾಗಿರ್ಬೇಕು. ನಾನು ಇರೋ ತರ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನನ್ನ ಲೈಫಲ್ಲಿ ಯಾರಾದ್ರೂ ಇರ್ಬೋದು. ಇಲ್ಲ ಅಂತಂದ್ರೆ ನನ್ಗೆ ಬೇಡ ಅಂತಾನೆ ಹೇಳ್ತಾ ಇದೀನಿ ವಿನುಗೆ. ದಯವಿಟ್ಟು ನೀನು ಟೈಮ್ ತಗೋ. ಆಕ್ಚುಲಿ ಏನಾಯ್ತು ಅಂದ್ರೆ, ಇವಾಗ ನನ್ಗೆ ತಲೆಗ್ ಬಂತು, ಇವಾಗ ಫಸ್ಟ್ ಇದನ್ನ ಸೀರಿಯಸ್ ಆಗಿ ಮಾತಾಡ್ಬೇಕು. ಯಾಕಂದ್ರೆ ನಾನೇ ಇವಾಗ ಆಗ್ಬೇಕು. ಇಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇರೋದ್ರಿಂದ ನನ್ನ ಸೇಫ್ಟಿ, ನನ್ನ ಲೈಫಲ್ಲಿ ಏನ್ ಡಿಸಿಷನ್ಸ್ ತಗೊಳ್ಬೇಕು, ನನ್ನ ಲೈಫ್ ಹೇಗಿರ್ಬೇಕು ಅಂತ ನಾನೇ ಡಿಸಿಷನ್ಸ್ ತಗೊಳ್ಬೇಕು. ಸೊ ಹಾಗಾಗಿ ನಿನಗೆ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದೆ. ನೋಡು, ಸೀರಿಯಸ್ ಆಗಿ ಯೋಚನೆ ಮಾಡಿ, ಇನ್ನೊಂದ್ಸತಿ ಟಿಕೆಟ್ ಬೇರೆ ಬುಕ್ ಆಗಿದೆ ಅಂತ ಹೇಳ್ತಾ ಇದೆಯಾ, ಯೋಚನೆ ಮಾಡು. ಯಾಕಂದ್ರೆ ಯಾವ ರೀತಿ ಇರ್ಬೇಕು ಅಂತ ಯೋಚನೆ ಮಾಡು. ನಾನಂತೂ ಮದ್ವೆ ಅನ್ನೋದೆಲ್ಲ ಮೈಂಡಲ್ಲಿ ಇಲ್ಲ ಅಂತ ನಾನು ಹೇಳ್ದೆ. ಬಟ್ ವಿನು ಪಾಪ ಅವನು ಅದೊಂದ್ ಆಸೆ, ಮದ್ವೆ ಆದ್ಮೇಲೆ ನೀನ್ ಏನ್ ಹೇಳ್ತೀವ ಹಂಗ್ ಕೇಳ್ತೀನಿ, ಅದು ಇದೊಂದ್ ಆಸೆ ನಂಗೆ, ನಮ್ಮ ಮನೆಯವ್ರಿಗೋಸ್ಕರ ಅಂತ ಹೇಳ್ತಿದ್ದಾನೆ. ಬಟ್ ಐ ಹ್ಯಾವ್ ಔಟ್ ಗ್ರೋನ್ ದಟ್. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಬಟ್ ನನ್ಗಂತೂ ಮೈಂಡಲ್ಲಿ ಮದ್ವೆ ಇಷ್ಟ ಇಲ್ಲ. ವಿ ಹ್ಯಾವ್ ಟು ಅಂತ ಹೇಳಕ್ ಹೋಗಲ್ಲ. ಯಾಕಂದ್ರೆ ಎಲ್ರೂ ಲೈಫ್ ಡಿಫ್ರೆಂಟ್. ನೀವು ಹೀಗೇರಿ ಹಾಗೇರಿ ಅಂತ ಹೇಳಕ್ ಹೋಗಲ್ಲ. ಬಟ್ ವಿ ಹ್ಯಾವ್ ಟು ಅಲೌ ಅದರ್ಸ್ ಟು ಬಿ ದೆಮ್ಸೆಲ್ಸ್. ಅಷ್ಟೇ ನಾನು ಹೇಳೋದು. ನಾವ್ ಹೇಗಿದೀವೋ ಹಾಗೆ ಇರೋಕೆ ಬಿಡ್ಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಇಲ್ಲಿ ಒಂದು ಮದ್ವೆ ಅಂತ ಬಂದಾಗ ಈಗ ನಾನು ನಾವ್ ಹೇಳ್ಬೇಕು. ಇವಾಗ ನಾನು ಫಸ್ಟ್ ಇಂದ ಹೇಳ್ಕೊಂಡ್ ಬಂದಿನಿ, ಇದೇನು ಇದು ಹೊಸದಲ್ಲ. ನಾನು ತುಂಬಾ ವರ್ಷದಿಂದ, ಅಂದ್ರೆ ಹಂತವಾಗಿ, ನನ್ಗೂ ಫಸ್ಟ್ ಏನ್ ಮದ್ವೆ ಆಗ್ಬಾರ್ದಂತ ಏನ್ ಇರ್ಲಿಲ್ಲ. ಬಟ್ ವಿನು ಯಾವಾಗ ತುಂಬಾ ನನ್ನ ವೇಟ್ ಮಾಡಿಸಿ ನನ್ನ ಒಂದು ಕಷ್ಟ ಸುಖ ಎಲ್ಲ ನಾನು ಒಬ್ಳೆ ಹ್ಯಾಂಡಲ್ ಮಾಡ್ಕೊಂಡು ಹೋದೆ. ಯಾರು ನನ್ಗೆ ಇಲ್ಲಿ ಏನು ಅಟ್ಲೀಸ್ಟ್ ವಿಚಾರ್ಸಕ್ಕೂ ಕೂಡ ಬರ್ಲಿಲ್ಲ. ಯಾವಾಗ ಬೇಕೋ ಅವಾಗ ಬರ್ಲಿಲ್ಲ. ರೈಟ್ ಟೈಮ್ ಅಲ್ವಾ, ಆ ಟೈಮ್ ಅಲ್ಲಿ ನಾವು ಇವಾಗ ಏನೋ ಒಂದು ಯಾರಿಗೋ ಹುಷಾರಿಲ್ಲ, ತುಂಬಾ ಅವರು ಒಂಥರ ತುಂಬಾ ಡೇಂಜರ್ ಪರಿಸ್ಥಿತಿಲಿ ಇದಾರೆ ಅಂದಾಗ ನಾವ್ ಹೋಗಿ ನೋಡ್ತೀವಿ. ನಾವೇನ್ ಹೇಳೋದಿಲ್ಲ ಕೇಳೋದಿಲ್ಲ, ಹೋಗ್ತೀವಿ ನೋಡ್ತೀವಿ. ಬಟ್ ಆತರ ನನ್ಗೆ ಇಲ್ಲಿ ಏನು ಆಗ್ಲಿಲ್ಲ, ಅವನೇನು ಬರ್ಲಿಲ್ಲ. ಅದಕ್ಕೆ ರಿವೆಂಜ್ ಅಂತ ಅಲ್ಲ. ಬಟ್
ನಾನು ಒಬ್ಳೆ ಹೇಗೆ ಸರ್ವೈವ್ ಆಗೋದು ಅಂತ ನಾನು ಕಲ್ತು ಮದ್ವೆ ಬೇಡ ಅನ್ನೋ ಕಾನ್ಸೆಪ್ಟ್ ಆಗಿದೆ. ಬಟ್ ಅವ್ನ್ ಬರ್ಲಿ, ನನ್ ಲೈಫಲ್ಲಿ ಒಂದು ಹುಡುಗ, ನಾವು ಹುಡುಗಿ ನಾವು ಒಟ್ಟಿಗೆ ಏನು ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗೋದಿದೆ ಅಲ್ವಾ. ಓಕೆ, ನಮ್ ಲೈಫ್ ಹೇಗ್ ಹೋಗುತ್ತೆ ನೋಡ್ಬೇಕು ನಾವು. ವಿ ಹ್ಯಾವ್ ಟು ಏನು ಗೋ ವಿತ್ ದ ಫ್ಲೋ ಅಂತ. ನನ್ನ ಲೈಫಲ್ಲಿ ತುಂಬಾ ಡಿಫ್ರೆಂಟ್ ಇದೆ ನನ್ನ ಲೈಫ್. ಸೊ ಹಾಗಾಗಿ ಬೇಡ, ನನ್ಗೆ ಮದ್ವೆ ಇಷ್ಟ ಇಲ್ಲ. ಅಂದ್ರೆ ಸಿ ಹಾಗಂತೇಳಿ ಹುಡ್ಗ ಹುಡ್ಗಿ ಒಟ್ಟಿಗೆ ನಾವ್ ಇರೋದಕ್ಕೆ ಇಷ್ಟ, ಬಟ್ ಮದ್ವೆ ಇಷ್ಟ ಇಲ್ಲ ಅಂತ ಯಾರು ಅನ್ಕೊಳ್ಬೋದು. ಬಟ್ ನನ್ ತಲೆಯಲ್ಲಿ ಏನು ಅಂದ್ರೆ, ಈ ಸಮಾಜದ ಕಟ್ಟುಪಾಡುಗಳು, ಎಲ್ರ ಮುಂದೆ ಮದ್ವೆ ಆಗೋದು, ಇದೆಲ್ಲ ನನ್ಗೆ ಇಷ್ಟ ಇಲ್ಲ. ಸಿ ಐ ಹ್ಯಾವ್ ಫೇಸ್ ಸೋ ಮೆನಿ ಥಿಂಗ್ಸ್. ಜನರು ಹೇಗಿರ್ತಾರೆ, ಜನರು ಹೇಗೆ ಸುಮ್ನೆ ತೋರ್ಪಡಿಕೆಗೋಸ್ಕರ ಮೇಲ್ನೋಟಕ್ಕೆ ಆ ಏನು ನಮ್ಗೆ ಒಳ್ಳೇದ್ ಬಯಸೋ ತರ ಮಾತಾಡ್ತಾರೆ. ಬಟ್ ನಮ್ಗೆ ಒಂದ್ ಕಷ್ಟ ಅಂತ ಬಂದಾಗ ಯಾರು ಕೇಳೋರು ಇರೋದಿಲ್ಲ. ದುಡ್ಡಿರುವಾಗ ಹೇಗಿರ್ತಾರೆ, ದುಡ್ಡು ಇಲ್ದೇ ಇರುವಾಗ ಹೇಗಿರ್ತಾರೆ, ಇದೆಲ್ಲ ನಾನು ನೋಡ್ಬಿಟ್ಟಿದೀನಿ ತುಂಬಾ. ಸೊ ಕಷ್ಟ ಅಂತ ಅಂದಾಗ ಒಂದ್ ಹೆಣ್ಮಗಳು ಒಬ್ಬಂಟಿಯಾಗಿ ಕಷ್ಟ ಪಡ್ತಿದ್ದಾಳೆ ಅಂತ ಅಂದಾಗ ಜನ ಮಾತಾಡುವ ರೀತಿ, ಜನ ನೋಡುವ ರೀತಿ ಎಲ್ಲ ನಾನು ತುಂಬಾ ನೋಡಿದೀನಿ. ಮದ್ವೆ ಎಲ್ಲಾರು ಸೇರಿ ನಿಂತು ಮಾಡಿಸಿ ಆಮೇಲೆ ಏನಾದ್ರು ತೊಂದ್ರೆ ಆದಾಗ ಯಾರು ತಿರುಗು ನೋಡದೆ ಇರೋದನ್ನ ನಾನು ನೋಡಿದೀನಿ. ಸೊ ಹಾಗಾಗಿ ನನ್ಗೆ ಮದ್ವೆ ಅನ್ನೋ ಕಾನ್ಸೆಪ್ಟು ಇಷ್ಟ ಇಲ್ಲ. ಸೊ ಅದನ್ನೇ ನಿಮ್ಗೆ ಹೇಳ್ತಾ ಇದೀನಿ. ಐ ಹ್ಯಾವ್ ಟು ಸ್ಟಿಕ್ ಟು ಮೈ ಡಿಸಿಷನ್ಸ್ ಅಂತ ಅನ್ಸುತ್ತೆ ನನ್ಗೆ. ಹಾಗೆ ಮಾಡ್ತೀನಿ. ಬಟ್ ಐ ಹ್ಯಾವ್ ಟು ಬಿಲೀವ್ ಇನ್ ಮೈ ಸೆಲ್ಫ್. ನನ್ನ ಮಾತನ್ನ ನಾನೇ ತೆಗ್ದು ಹಾಕ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ನನ್ಗೆ ಯಾರ ಮೇಲೂ ಭಯ ಇಲ್ಲ, ಯಾರ ಕಂಡ್ರೂ ಭಯ ಇಲ್ಲ. ನನ್ನ ಮಾತನ್ನ ನಾನೇ ಪಾಲಿಸೋದಿಲ್ವೋ ಏನೋ ಅನ್ನೋ ತರ ಭಯ ಆಗ್ತಾ ಇದೆ. ಅದಕ್ಕೆ ಮಾತಾಡ್ತಾ ಇದೀನಿ. ಸೊ ಜಸ್ಟ್ ಐ ಆಮ್ ಪ್ರೇಯಿಂಗ್ ಫಾರ್ ಮೈ ಸೆಲ್ಫ್. ನಾನು ಹೇಳ್ತಾ ಇದೀನಿ ನಿನಗೆ, ಬೇಡ, ವೆಯ್ಟ್ ಮಾಡು, ಬರೋದ್ ಬೇಡ ಅಂತಾನು ಹೇಳ್ತಾ ಇದೀನಿ. ಸುಮ್ನೆ ಇರು ಪ್ಲೀಸ್ ಅಂತ ಹೇಳ್ತಾನೆ, ಏನಾದ್ರು ಮಾಡೋಣ ಒಟ್ಟಿಗೆ ಅಂತ ಹೇಳಿ. ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ. Let's keep going. Let's think positive, be an optimist. Life is beautiful and make the most of it. Let's keep going, guys.